Hey guys, welcome back to our YouTube channel. We are back with another video that is weird Golgappa eating challenge. Okay. ಅಂದ್ರೆ ಯೂಶಲಿ ಗೋಲ್ಗಪ್ಪ ಚಾಲೆಂಜ್ ಅಂತಂದ್ರೆ ಯಾರು ಜಾಸ್ತಿ ತಿಂತಾರೆ ಅವ್ರು ವಿನ್ ಆಗ್ತಾರೆ. ಇದರಲ್ಲೂ ಹಾಗೇನೆ ಬಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ವಿಯರ್ಡ್ ಆಗಿದೆ ಆಕ್ಚುಲಿ. ಯಾಕೆ ವಿಯರ್ಡ್ ಅನ್ನೋದು ಈಗ ಹೇಳಲ್ಲ ನಾನು. ವಿಡಿಯೋಗೆ ಹೋಗಿ ನೀವೇ ನೋಡಿ. ಸೊ ಆಕ್ಚುಲಿ ಹೇಳ್ಬೇಕಂತಂದ್ರೆ ಗೋಲ್ಗಪ್ಪನ ಓಕೆ ನನ್ನ ತಲೆನೇ ಹೊರಟೋಯ್ತದು. ಇದು ನನ್ನ ಹೈಟ್ಗೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡು. ಓಕೆ, ಈಗ ವಿಯರ್ಡ್ ಗೋಲ್ಗಪ್ಪ ಅಂತಂತಂದ್ರೆ ಏನಂದ್ರೆ ನಾರ್ಮಲ್ ಚಾಲೆಂಜಸ್ ಅಲ್ಲಿ ಏನು ಎಷ್ಟು ಕೌಂಟ್ ತಿಂತಾರೆ, ಎಷ್ಟು ಜಾಸ್ತಿ ತಿಂತಾರೆ, ಯಾರು ಫಸ್ಟ್ ತಿಂತಾರೆ, ಈ ತರದೆಲ್ಲ ನೋಡಿರ್ಬೋದು. ಬಟ್ ಇಲ್ಲಿ ಆ ಟಾಪಿಕ್ ನ ಕಾನ್ಸೆಪ್ಟ್ ನೇ ಚೇಂಜ್ ಮಾಡಿ ಮಾಡಕ್ ಹೋಗ್ತಾ ಇರೋದು. ಅದಕ್ಕೆ ವಿಯರ್ಡ್ ಗೋಲ್ಗಪ್ಪ ಚಾಲೆಂಜ್. ಐ ಥಿಂಕ್ ಇದು ಕನ್ನಡದಲ್ಲಿ ನಾವೇ ಫಸ್ಟ್ ಅಂತ ಮಾಡ್ತಿರೋದು. ಏನ್ ದೊಡ್ಡ ಸಾಧನೆ. ಏನೋ ಯೋಚನೆ ಮಾಡಿದೀವಿ. ಇಷ್ಟ ಆಗುತ್ತಾ ಇಲ್ವಾ ಗೊತ್ತಿಲ್ಲ ನಿಮ್ಗೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂಡ್ ಆಲ್ಸೋ ಶೇರ್ ಮಾಡಿ. ಓಕೆ, ಈಗ ವಿಡಿಯೋ ಒಳಗೆ ಹೋಗೋಣ. ಓಕೆ, ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಟು ದ ವಿಡಿಯೋ. ಚೋರಿ ಹಿಂದೆ ಹೊಂಟು ಬಿಟ್ಟ ಲೆಫ್ಟ್ ಟು ರೈಟ್ ಚಾರಿ, ಯಾಕೋ ಏನೋ ಮರೆತು ಬಿಟ್ಟ ಅವನ ಮನೆಯ ದಾರಿ. ಬಂಧನ ಬಂಧನ ಲೇಟೆಸ್ಟ್ ಬಂಧನ. ಎಣ್ಣೆ ಕಾಯಕ್ಕಿಟ್ಟಿದ್ದೀವಿ, ಎಣ್ಣೆ ಕಾಯಿಸಕ್ಕಿಟ್ಟಿದ್ದೀವಿ. ಬಂಗಾರು, ಎಣ್ಣೆ ಕಾದ್ಮೇಲೆ ಏನು ಮಾಡೋದು? ಓಕೆ, ಏನಿದು? ಇದು ಏನು ಬರ್ದಿದೆ ಅದ್ರ ಮೇಲೆ? ಝಡ್ ಅಂತಂತ ಏನೋ ಬರ್ದಿದೆ. ಓ, ಇದು ಪುರಿ. ಇದನ್ನ ತಂದ್ವಿ. ಆಕ್ಚುಲಿ ಪಾನಿಪುರಿ ಚಾಲೆಂಜ್ ನಾವು ಮಾಡಕ್ ಹೋಗ್ತಿದ್ವಲ್ಲ, ನಾವೇ ಮಾಡ್ಕೊಂಡು ನಾವೇ ತಿನ್ನೋದು. ಜಸ್ಟ್ ಬಿಕಾಸ್ ಆಫ್ ಹಿಮ್. ಯಾಕೆ ಅಂತಂದ್ರೆ ನಾನು ಯಾವಾಗ ಹೇಳಿದ್ರು ನನ್ನ ಕರ್ಕೊಂಡು ಹೋಗಲ್ಲ ತಿನ್ಸಕ್ಕೆ. ಏನು ಬಂಗಾರ ಹಿಂಗೆ ಅಂದ್ಬಿಟ್ರೆ ನಾನು ಹಿಂಗೆ ಕರ್ಕೊಂಡೋಗಿಲ್ವಾ? ಒಂದ್ಸರಿನೇ ಕರ್ಕೊಂಡೋಗಿಲ್ವಾ? ಎಲ್ಲಿ ನಿನ್ನ ಮನಸ್ಸಾಕ್ಷಿ ಮುಟ್ಕೊಂಡು ಹೇಳು. ಕರ್ಕೊಂಡು ಹೋಗಿದ್ದೆ. ಮತ್ತೆ ಅದರಲ್ಲಿ ಎಷ್ಟು ಮೆಮೊರೀಸ್ ಇಟ್ಟಿದ್ದೀನಿ ನಾನು. ನಾವಿಬ್ರು ಒಂದೇ ಪ್ಲೇಟಲ್ಲಿ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹಾಂ, ನನಗೆ ಏನು ನೆನಪಾಗ್ತದೆ ಗೊತ್ತಾ? ಶ್ರಾವಣಿ ಸುಬ್ರಹ್ಮಣ್ಯ ಮೂವಿಲಿ. ಅಯ್ಯೋ ಪಾಪಿ, ಇನ್ನೇನು ತಂಗಿ ಆಗ್ತಿದ್ದು. ನನಗಿಂತ ಜಾಸ್ತಿ ನಿನ್ನೆ ತಿಂತಿದ್ದೆ. ಓಕೆ ಗಾಯ್ಸ್, ಈಗ ಇದಿನ್ನೂ ಆಗ್ತಾ ಇಲ್ಲ. ಯಾವಾಗ ಆಗುತ್ತೆ ಗೊತ್ತಿಲ್ಲ. ಇದು ಹಾಕಿದ್ದಾದ್ಮೇಲೆ ಆಕ್ಚುಲಿ ಇಲ್ಲೇ ಹೇಳ್ಬಿಟ್ಲ ಹೆಂಗೆ ಗೇಮ್ ಅಂತ. ಅಲ್ಲೋಗಿ ಹೇಳೋಣ? ಬೇಡ, ಅಲ್ಲೇ ಹೇಳೋಣ. ಹಂಗಾರೆ ಇದನ್ನೆಲ್ಲ ಕರೆದ್ಬಿಡೋಣ. ಈಗ ಒಂದು ಆಲ್ಮೋಸ್ಟ್ ಎಷ್ಟು ಕರಿತೀವಿ ಅಂದರೆ ಈಗ ಇಲ್ಲೇ ಹೇಳ್ಬಿಡ್ತೀನಿ. ಹೇಳ್ಬಿಡ್ತೀಯ? ಇದ್ಕೊಂಡು ಏನು ಮಾತಾಡಲಿ, ಅದಕ್ಕೆ ಇಲ್ಲಿ ಹೇಳ್ಬಿಡ್ತೀನಿ ಹಿಂಗೆ ಅಂತ. ಗೈಸ್, ಏನಿಲ್ಲ ಗೈಸ್, ಚಾಲೆಂಜ್ ಹಿಂಗೆ ಅಂತಂದ್ರೆ ಈಗ 5 ಪೂರಿ ಇಷ್ಟೇ ಚಾಲೆಂಜು. ಯಾರು 5 ಪೂರಿಲಿ ಕರೆಕ್ಟಾಗಿ ಪಾನಿಪುರಿ ಪಾನಿನ ಹತ್ಕೊಂತಿದ್ದೀವಿ ಅವರೇ ವಿನ್ನರ್. ಇನ್ನು ಮಿಕ್ಕಿದೆಲ್ಲ ಹೆಂಗೆ ಅಂತಂದ್ರೆ ಹಾಲು, ಒಂದು ಬೌಲಲ್ಲಿ ಹಾಲು ಇರುತ್ತೆ, ಇನ್ನೊಂದು ಬೌಲಲ್ಲಿ ನೀರು ಇರುತ್ತೆ, ಅಂಡ್ ಇನ್ನೊಂದು ಬೌಲಲ್ಲಿ ನಾರ್ಮಲ್ ಪಾನಿಪುರಿದು ಏನಿದೆ ವಾಟರ್ ಅದಿರುತ್ತೆ. ಪಾನಿ ಇರುತ್ತೆ. ಸೊ ಅದನ್ನ ಕಣ್ ಕಟ್ಕೊಂಡಿರ್ತೀವಿ ಇಬ್ರು. ಅಂದ್ರೆ ನಾನು ಫಸ್ಟ್ ಯಾರೋ ಒಬ್ರು ಫಸ್ಟ್. ಸೊ ಈಗ ನಾನು ಕಣ್ ಕಟ್ಕೊಂಡಿದ್ದೀನಲ್ಲ, ಅವ್ರು ಬಂದು ಎಕ್ಸ್ಚೇಂಜ್ ಮಾಡ್ಬಿಡ್ತಾರೆ. ಈ ಥರ ನನಗೆ ಗೊತ್ತಾಗಲ್ಲ ಯಾವ್ದು ಇಟ್ಟಿದ್ದಾರೆ ಅಂತ ಗೊತ್ತಾಗಲ್ಲ. ನಾನು ಯಾವ್ದನ್ನ ಬ್ಲೈಂಡ್ ಆಗಿ ಹಿಂಗೆ ಹತ್ಕೊಂಡು ತಿಂತೀನೋ ಅದು ಈಗ ಪಾನಿಪುರಿನೇ ಆಗಿದ್ರೆ, ಲಿಟ್ರಲ್ ಪಾನಿಪುರಿ ಆಗಿದ್ರೆ ಆ ಥರ ಎಷ್ಟು 5 ಅಲ್ಲಿ ಎಷ್ಟು ಹೈಯೆಸ್ಟ್ ತಿಂತೀವಿ ನಾವು ಅನ್ನೋದು ಗೇಮ್. ಇದು ಯಾರು ಜಾಸ್ತಿ ತಿಂತಾರೆ ಅಂತ ಅಷ್ಟೇ. ಸಿಂಪಲ್. ಸೊ ಇದೇ ವಿಯರ್ಡ್ ಚಾಲೆಂಜ್ ಅಂತ. ಸೊ ಬೇಸಿಕಲಿ ಪಾನಿಪುರಿ ಥರನೇ ತಿನ್ಬೇಕಲ್ವ, ಅಂದರೆ ಗೋಲ್ಗಪ್ಪ ಥರ ಹಾಲಿಗೆ ಹೊತ್ಕೊಂಡು ತಿನ್ನೋಕ್ಕಾಗುತ್ತಾ? ಯೋಚನೆ ಮಾಡಿ. ಯಾರಿಗಾದ್ರೂ ಫ್ಲೇವರ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಯಾರಿಗೂ ಇಷ್ಟ ಆಗಲ್ಲ. ಮೊದಲ ಬಾರಿಗೆ ಗೋಲ್ಗಪ್ಪನ ಹಾಲಲ್ಲಿ ತಿನ್ನಕ್ಕೆ ಹೋಗ್ತಿರೋದು ನಾವೇನೆ. ಕ್ರಿಯೇಟಿವಿಟಿನ ಕಂಡುಹಿಡಿದಿದ್ದು ಮಹಾನ್ ಇವರೇ. ಇದಿನ್ನು ಎಷ್ಟೊತ್ತು ಏನಿದು? ಹಾಕಿ ನೋಡ್ಬಿಡ್ಲ? ಬೇಡ ಬಂಗಾರ, ಅರ್ಧಂಬರ್ಧ ರೋಸ್ಟ್ ಆದರೆ ಸುಮ್ಮನೆ ಒಂದು ಪೂರಿ ವೇಸ್ಟ್ ಆಗಿಬಿಡುತ್ತೆ. ನನಗೆ ಕೋಲ್ಡ್ ಆಗಿಬಿಟ್ಟಿದೆ. ಆದರೂ ಚೆನ್ನಾಗಿ ಕಾಣ್ತಿದ್ದೆ ಚೀನಿ. ನಾನು ಚೆನ್ನಾಗಿ ಕಾಣೋದ್ರ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ. ಹುಷಾರಿಲ್ಲ, ನಾನು ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ. ವೆದರ್ ಸರಿ ಇಲ್ಲ. ಬ್ಯಾಂಗ್ಳೂರಿಯನ್ಸ್ಗೆ ಗೊತ್ತಿರುತ್ತೆ ವೆದರ್ ಎಷ್ಟು ವರ್ಸ್ಟ್ ಆಗಿದೆ ಅಂತ. ಇದೇ ವೆದರ್ಗೋಸ್ಕರ ವೆಯ್ಟ್ ಮಾಡಿದ್ದು, ಮಳೆ ಬರಲಿ ಅಂತ.
ಈಗ ನೋಡಿದ್ರೆ ಆ ಮಳೆ ಬಿಡ್ದಂಗೆ ಬರ್ತಾ ಇದೆ, ಇಲ್ಲಿ ಬಿಡ್ದಂಗೆ ಇಲ್ಲ ಬರ್ತಾ ಇದೆ. ನನಗೆ ಒಂದು ಗೊತ್ತಾಗ್ತಾ ಇಲ್ಲ, ಅವಳಿಗೆ ಪಾನಿಪುರಿ ತಿನ್ಬೇಕು ಅಂತಂದ್ರೆ ಕೋಲ್ಡ್ ಇರಲ್ಲ ಏನಿರಲ್ಲ, ಚಿನಿ 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 ಅಂತ ಹೇಳ್ಕೊಂಡು ಹೋಗ್ತಾಳೆ. ಈಗ ಯಾಕೆ ಬಂದು ಕೋಲ್ಡು? ನಿನ್ನ ಆಸೆ ಪ್ರಕಾರನೇ ಪಾನಿಪುರಿ ತಿಂತಿದ್ದೀವೋ ಇಲ್ವೋ ಇವತ್ತು? ತಿಂತಿದೀವಿ. ಹಾಂ, ಮತ್ತೆ ಖುಷಿ ಪಡ್ಬೇಕು ಅದಕ್ಕೆ ನೀನು. ಒಂದು ಕೆಲಸ ಮಾಡೋಣ, ಏನು? ಇದೇ ಥರ ಗೋಲ್ಗಪ್ಪ ಚಾಲೆಂಜ್ನ ಒಂದು 2-3 ಸತಿ ತಿಂಗ್ಳಿಗೆ ಮಾಡೋಣ. ವೆರಿ ಗುಡ್, ಕಮ್ಮಿ ಆಯಿತು. ಹೌದಾ? ಇದೊಂದು ಜಾಸ್ತಿ ಮಾಡೋಣ. ಶಬಾಷ್. ಇದಾಗಿರುತ್ತೆ, ಹಾಕ್ಬಿಡ್ತೀನಿ. ಓ ಆಗಿಲ್ಲ, ತೇಲ್ಬೇಕಾಗಿತ್ತು, ಮುಳುಗ್ಬಿಟ್ಟು ಸೂಸೈಡ್ ಮಾಡ್ಕೊಬಿಡ್ತದು. ನೋಡು, ಅನ್ಯಾಯವಾಗಿ ಒಂದು ಜೀವ ಹೋಗೋದು ಕಾರಣ ಅದೇ ಚಿನಿ. ಇವಾಗ ಏನು ಮಾಡಕ್ ಹೋಗ್ತಿದ್ಯಾ? ಬಿಸಿ ಇದೆಯಾ ಅಂತ ನೋಡ್ಕೋಗಿದ್ದ? ನೋಡೀಗ ಫುಲ್ ಸೂಪರ್ ಪವರ್ ಇಟ್ಕೊಂಡು ಅಂತ ಮೇಲೆ ಬಂದ್ಬಿಡುತ್ತೆ. ಬರ್ತದೆ ನೋಡು. ವೆರಿ ಗುಡ್. ಆಕ್ಸಿಜನ್ ಕೊಡ್ತಾ ಇದ್ದೆ ಅದಕ್ಕೆ. ಏನದು? ಸೌಟ. ನಾನೇನಪ್ಪ ಕತ್ತಿ ಹಿಡ್ಕೊಂಡು ಇದೇನಾ? ಹಾಂ, ಅದು ಇನ್ನೊಂದಿದೆ, ಇದು ವಾಶ್ ಮಾಡಬೇಕು. ವಾಶ್ ಮಾಡ್ಬೇಕಾ? ನಾನು ವಾಶ್ ಮಾಡಿಬಿಟ್ಟು ತಂದ್ಬಿಡ್ತೀನಿ ಗೈಸ್. ನಾನು ಇದನ್ನೇ ತಂದ್ಬಿಟ್ಟೆ ಗೈಸ್. ವೈ? ಬಿಕಾಸ್ ಅದನ್ನ ವಾಶ್ ಮಾಡಿ ಏನದು ಒಣಗಕ್ಕೆಲ್ಲ ಟೈಮ್ ಆಗುತ್ತೆ. ಡೈರೆಕ್ಟಾಗಿ ನೀರಿತ್ತು ಅಂತಂದ್ರೆ ಈ ರೀತಿ ಅದಿದ್ವಿ ಅಂತಂದ್ರೆ ಚಟಪಟ ಅಂದ್ಬಿಡುತ್ತೆ. ಅದಕ್ಕೆ ಇದು ಒಣಗಿರೋದು ಆಲ್ರೆಡಿ. ಚಟಪಟ ಬರ್ತಿಲ್ಲ. ಬಂದಿದ್ಯಲ್ಲಮ್ಮ. ಅಯ್ಯೋ, ಅದು ಏನು ಮಾಡ್ಬೇಕು ಇವಾಗ? ಇದನ್ನ ಎತ್ತು ಬಿಸಾಕ್ಬಿಡ್ತೀನಿ ನಾನೀಗ. ಅಲ್ಲ, ಅದು ಮಾತು ಕೇಳ್ತಿಲ್ಲ. ಇವಳು ಮಾಡಿದ ಒಂದೇ ಒಂದು ತಪ್ಪಿಗೆ ಸೂಸೈಡ್ ಮಾಡ್ಕೊಂತು, ಅದಕ್ಕೂ ಬೈದ್ಲು. ಇದು ಎದಳ್ಲಿಲ್ಲ ಅಂತಂದು, ಅದು ತೇಳ್ಕೊಂಡು ಮೇಲೆ ಬಂತು, ಅದಕ್ಕೂ ಬೈದ್ಲು. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದೆ. ಪಾಪ ಇದನ್ನ ತೆಗೆದು ಎಸ್ಬಿಡ್ತೀನಿ ಅಂತ ಹೇಳಿದ್ರೆ ಸೂಟಾಗಿ ಆಗ್ತಿದೆ ನೋಡು. ಬಂಗಾರು, ಪ್ಲೇಟ್ ಬೇಕಾ? ಅಬ್ರಕಡಬ್ರ. ಸಾಕ ಪ್ಲೇಟು? ಚಾಕು. ಇದ್ರಲ್ಲಿ ನೀರಿದೆ, ಒರೆಸ್ಬೇಕಲ್ಲ. ಅದು ಮ್ಯಾನುಫ್ಯಾಕ್ಚರಿಂಗ್ ಆದ್ಮೇಲೆ ಒಂದೊಂದೇ ಮಾಡಬಾರ್ದು, ಒಂದಷ್ಟು ಹಾಕ್ಬಿಟ್ಟು ಒಟ್ಟಿಗೆ ಹಾಕ್ಬಿಡ್ಬೇಕು. ನಾನು ಜಸ್ಟ್ ಟೆಸ್ಟಿಂಗ್ಗೋಸ್ಕರ ಒಂದು ಹಾಕಿದ್ದೆ. ಬಿಕಾಸ್ ನಾನು ಇದು ಫಸ್ಟ್ ಟೈಮ್ ಮಾಡ್ತಿರೋದು, ಹೇಗೆ ಅಂತ ಗೊತ್ತಿಲ್ಲ. ಚಿನಿ, ಏನಾದರೂ ಮಾಡು, ಎಣ್ಣೆ ಹುಷಾರು. ಓಕೆ, ಇಡ್ಬೋದಾ? ವೆಯ್ಟ್ ಮಿನಿಟ್, ಬರ್ತೀನಿ ನಾನು. ಬಂಗಾರ, ಪೂರಿಲಿ ಬೊಬ್ಬೆ ಬರ್ತಾ ಇದೆ. ಓಕೆ, ವರ್ಷದಾಯಿತು ಗೈಸ್. ಇದೂ ಆಗೋಗಿದೆ ಗೈಸ್. ಇದನ್ನ ತೆಗಿಬೇಕಿತ್ತು. ಕುಕ್ಕರ? ಅದ್ರೊಳಗೆ ಏನಿದೆ ಗೊತ್ತಾ? ನಾನು ನಿಮಗೋಸ್ಕರ ಏನೋ ಮಾಡಿದ್ದೀನಿ. ಏನಿದ್ರೊಳಗಿರೋದು? ಕಾರ್ನ್. ಬೇಬಿ ಕಾರ್ನ? ಸ್ವೀಟ್ ಕಾರ್ನ್. ಇದು ಇಷ್ಟು ಒಟ್ಟಿಗೆ ಹಾಕ್ಬೋದಾ? ಹಾಕ್ಬೋದು. ಹೆಂಗೆ ಮ್ಯಾನೇಜ್ ಮಾಡ್ತೀವಿ ಅದ್ರ ಮೇಲೆ. ಎಣ್ಣೆ ಹುಷಾರು. ಭಯ. ಇದೇನು ಬಂಗಾರ ಇದು? ಹಾಕಿದ್ದೆಲ್ಲ ಸೂಸೈಡ್ ಮಾಡ್ಕೋತಾ ಇದೆ. ಯಾಕಂದ್ರೆ ಅದಕ್ಕೆ ಗೊತ್ತಾಗೋಗ್ಬಿಟ್ಟಿದೆ. ಏನಂತ? ತಗೊಂಡನ್ನ ಲೈವ್ ಮರ್ಡರ್ ಮಾಡಕ್ ಹೋಗ್ತೀನಿ, ನಾನೇ ಸತ್ತೋಗ್ತೀನಿ ಅಂತ. ಪಾನಿಪುರಿ ಮೈಂಡ್ ವಾಯ್ಸು. ನಾನು ಪಾನಿಪುರಿ ಅಂದ್ರೆ ಪೂರಿ ಮಾಡ್ತಾ ಇದ್ದೀನಿ. ಅಲ್ಲ, ಪಾನಿಪುರಿ ಮೈಂಡ್ ವಾಯ್ಸ್ ಥಿಂಕ್ ಮಾಡ್ತಾ ಇದ್ದೀನಿ ನಾನು. ಯಾವುದೋ ಮೂವಿ ಡೈಲಾಗ್ ಹೇಳ್ತಾರ, ಮರ್ಡರ್ ಬೇಡ, ಸೂಸೈಡ್ ಮಾಡ್ಕೊಂತ ಕಡಿಮೆ ಇಡಬೇಕು. ಇದೇನಿದು? ಈಗ ತಾನೇ ಜೀವಂತವಾಗಿತ್ತು. ಅದೇ ಕಮ್ಮಿ ಆಗಿದೆ. ಎಷ್ಟು ಚೆನ್ನಾಗಿತ್ತು, ಗೊತ್ತೇ ಆಗ್ತಿಲ್ಲ ಬಂಗಾರ. ಎಣ್ಣೆ ಎಲ್ಲ ಹೋಗ್ತೀನಿ. ಓಕೆ ಗೈಸ್, ನಾವಿದನ್ನ ಮಾಡಿಬಿಟ್ಟು ಇದೇನೆಲ್ಲ ಹಿಂಗ್ ಸ್ಟ್ರಿಂಕ್ ಆಗ್ತಾ ಇದೆ. ಇದು ನೋಡಿದ್ನಿ, ಇದೇನೋ ಆಗ್ತಿದೆ ಗೈಸ್, ಇದೇನೋ ಆಗ್ತಿದೆ. ಏನು ಅಂತ ವಿಚಾರಿಸ್ಬಿಟ್ಟು ಮಾಡಿಬಿಟ್ಟು ಕಷ್ಟಪಟ್ಟು ಮಾಡಿಬಿಟ್ಟು ನಾವು ಈಗ ಚಾಲೆಂಜ್ ಮಾಡ್ತೀವಿ. ನೋ ಮ್ಯಾಟರ್ ವಾಟ್. ಸೊ ಚಾಲೆಂಜಿಗೆ ಬರ್ತೀವಿ, ಇದೆಲ್ಲ ಇಟ್ಕೊಳ.